ಮೇಧ್ವನಿ ಆರ್ಸಿಎನ್ ಜನಧ್ವನಿಗೆ ಸ್ವಾಗತ. ನಾನು ಶ್ವೇತಾ ನಾಗರಾಜ್. ಮೊದಲಿಗೆ ಹೆಡ್ಲೈನ್ಸ್. ಜೆಡಿಎಸ್ಗೆ ಇಂತಹ ದುರ್ಗತಿ ಬರಬಾರದಿತ್ತು. ಶಾಸಕರಾದ ಎಚ್.ಪಿ. ಮಂಜುನಾಥ್ ಟೀಕೆ. ಶಾಸಕರು ಹಾಗೂ ಪತ್ರಕರ್ತ ಸಮೂಹದ ನಡುವೆ ಮಾತಿನ ಚಕಮಕಿ. ಎಚ್ಚರಿಕೆಯಿಂದ ಮಾತನಾಡಿ ಎಂದಿದ್ದಕ್ಕೆ ಎಂಎಲ್ಎ ಗರಂ. ಕಾಂಗ್ರೆಸ್ ಸದಸ್ಯನಿಗೆ ಜೆಡಿಎಸ್ ಪಟ್ಟಾಭಿಷೇಕ. ಹುಣಸೂರು ನಗರಸಭೆ ಅಧ್ಯಕ್ಷರಾಗಿ ಶಿವಕುಮಾರ್ ಆಯ್ಕೆ. ನಿರ್ಣಾಯಕ ಪಾತ್ರ ವಹಿಸಿದ ಬಿಜೆಪಿ ಸಂಸದರಾದ ಪ್ರತಾಪ್ ಸಿಂಹ. ದೊಡ್ಡ ಹೆಜ್ಜೂರಿನ ಶ್ರೀ ವೀರಾಂಜನೇಯ ಸ್ವಾಮಿ ಅದ್ದೂರಿ ರಥೋತ್ಸವ. ದೇವರ ದರ್ಶನಕ್ಕಾಗಿ ಹರಿದು ಬಂದ ಭಕ್ತಸಾಗರ. ಮೂಡಿಕೊಟ್ಟು ಬಾಯಿ ಬೀಗ ಹಾಕಿ ಉರುಳು ಸೇವೆಯ ಮೂಲಕ ಹರಕೆ ಸಲ್ಲಿಸಿದ ಭಕ್ತಾದಿಗಳು. ಹುಣಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಗ್ಲೋಬಲ್ ಸರ್ಕಸ್. 30ಕ್ಕೂ ಹೆಚ್ಚು ಆಕ್ಟ್ಗಳೊಂದಿಗೆ ಮೈನವಿರೇಳಿಸುವ ಪ್ರದರ್ಶನ. ಬಂಧು ಮಿತ್ರರೊಂದಿಗೆ ಆಗಮಿಸುತ್ತಿರುವ ವೀಕ್ಷಕರು. ಹುಣಸೂರಿನಲ್ಲಿ ಸೇಂಟ್ ಮೇರೀಸ್ ಜೂನಿಯರ್ ಚಾಂಪ್ಸ್ ಶಾಲೆ ಪ್ರಾರಂಭ. ಉತ್ತಮ ವಾತಾವರಣ, ಸುಸಜ್ಜಿತ ಕಟ್ಟಡದೊಂದಿಗೆ ಸಜ್ಜುಗೊಂಡ ಪ್ಲೇ ಹೋಮ್. ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಸ್ಕೂಲ್ಗೆ ಗುಡ್ ರೆಸ್ಪಾನ್ಸ್. ನಗರಸಭೆಯ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಹಾಗೂ 1ನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯ ಶಿವಕುಮಾರ್ ಚುನಾಯಿತರಾದರು. ಮೈಸೂರು ಕೊಡಗು ಲೋಕಸಭಾ ಸದಸ್ಯರ ಮತ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿತ್ತು. ಇನ್ನು ಶಿವಕುಮಾರ್ ಆಯ್ಕೆ ಖಚಿತಗೊಳ್ಳುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಜೈಕಾರ ಕೂಗುತ್ತಾ ವಿಜಯೋತ್ಸವ ಆಚರಿಸಿದರು. ಇನ್ನು ಇದೇ ವೇಳೆ ಕಾಂಗ್ರೆಸ್ ತೀವ್ರ ಮುಖಭಂಗಕ್ಕೆ ಈಡಾಗಿತ್ತು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಹುಣಸೂರು ಶಾಸಕರಾದ ಎಚ್.ಪಿ. ಮಂಜುನಾಥ್ ಜೆಡಿಎಸ್ ಪಕ್ಷವನ್ನ ಟೀಕಿಸಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮಗಾಗಿ. ಅಧ್ಯಕ್ಷ ಗಾದಿ ಪರಿಶಿಷ್ಟ ಜಾತಿಗೆ ಮೀಸಲಿತ್ತು. ಜೆಡಿಎಸ್ ಪಕ್ಷದಲ್ಲೇ ಆ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿದ್ದರೂ ನಮ್ಮ ಪಕ್ಷದ ಸದಸ್ಯರನ್ನು ಕರೆದು ಅಧಿಕಾರ ಕೊಡುವ ದುರ್ಗತಿ ಆ ಪಕ್ಷದ್ದಾಗಿದೆ ಎಂದು ಶಾಸಕ ಎಚ್.ಪಿ. ಮಂಜುನಾಥ್ ಟೀಕಿಸಿದರು. ಇಂತಹ ಚುನಾವಣೆಗೆ ಸಂಸದರು ಬರಬೇಕಿತ್ತೆ ಎನ್ನುವುದನ್ನು ಅವರೇ ತಿಳಿದುಕೊಳ್ಳಬೇಕು. ಆದರೂ ಹುಣಸೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ನಗರಸಭೆಯೊಂದಿಗೆ ಕೈಜೋಡಿಸುತ್ತೇನೆ ಎಂದು ಪತ್ರಿಕೆಗೆ ಪ್ರತಿಕ್ರಿಯಿಸಿದರು. ಇನ್ನು ಇದೇ ವೇಳೆ ಚುನಾವಣಾ ಫಲಿತಾಂಶದ ವಿವರಗಳನ್ನು ಪತ್ರಿಕೆಯ ವರದಿಗಾರರಿಗೆ ನೀಡುವಾಗ ವಿಶ್ವವಾಣಿ ಪತ್ರಿಕೆಯ ವರದಿಗಾರರಾದ ಕೃಷ್ಣಕುಮಾರ್ ಎಂಬಾತ ಶಾಸಕರಿಗೆ ಪ್ರಶ್ನೆಗಳನ್ನು ಕೇಳುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮಾತನಾಡಿ ಎಂದಿದ್ದಕ್ಕೆ ಶಾಸಕರು ಗರಂ ಆದರು. ಕೆಲ ವೇಳೆ ಮಾತಿನ ಚಕಮಕಿ ನಡೆದು ನಂತರ ತಣ್ಣಗಾಯಿತು. ಒಬ್ಬ ಶಾಸಕರು ಹಂಗೆ ಮಾತಾಡೋದು ಎಚ್ಚರಿಕೆಯಲ್ಲಿ ಮಾತು ಅಂತ. ಎಚ್ಚರಿಕೆ ಇರ್ಲಿ ಅಂದ್ರೆ ಏನ್ರಿ ಅರ್ಥ? ಮಾತು ಎಚ್ಚರಿಕೆ ಇರ್ಲಿ ಅಂತ ಏನಪ್ಪ ಕರೆಕ್ಟ? ಮಾತು ಎಚ್ಚರಿಕೆ ಇರ್ಲಿ ಮನೆ ಆಳುವಲ್ಲ. ಪತ್ರಕರ್ತ ಯಾರೇನು ಹೇಳ್ತಾ ಬರ್ಕೋಬೇಕಷ್ಟೇ. 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 ಪ್ರಶ್ನೆಗಳು ನೀವು ಕಾರ್ಯಕರ್ತ ಮಾತಾಡ್ಬೇಡಪ್ಪ. ನೀವು ನಿಮ್ಗೆಲ್ಲ ಅವ್ರು ಮಾತಾಡಿದ್ದು ಸರಿ ಅಂತಂದ್ರೆ ನೀವು ಒಪ್ಕೊಂಡ್ರಪ್ಪ. ಇವತ್ತು ಹುಣಸೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಆಡಳಿತದ ಏನು ಒಂದು ದೌರ್ಜನ್ಯ ದಬ್ಬಾಳಿಕೆ ಅರಾಜಕತೆ ತಾಂಡವಾಡ್ತಾ ಇದೆಯೋ, ಈ ಕಾಂಗ್ರೆಸ್ನ ದೌರ್ಜನ್ಯದ ವಿರುದ್ಧ ಇವತ್ತು ಹುಣಸೂರು ತಾಲೂಕಿನ ಎಲ್ಲ ಮತದಾರರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ಇವತ್ತು ಜೆಡಿಎಸ್ನಂತ ಹುಣಸೂರು ತಾಲೂಕಿನಾದ್ಯಂತ ಎಲ್ಲ ಬಂಧುಗಳು ಇವತ್ತು ಮುಖ ಮಾಡಿದ್ದಾರೆ. ಮಾನ್ಯ 10 ವರ್ಷಗಳಿಂದ ಆಡಳಿತವನ್ನು ನಡೆಸ್ತಾ ಇರುವಂಥ ಹುಣಸೂರು ತಾಲೂಕಿನ ಮೊನ್ನೆ ಎಚ್.ಪಿ. ಮಂಜುನಾಥ್ರವರ ಏನು ಧೋರಣೆ ಇದೆಯೋ, ಏನು ದೌರ್ಜನ್ಯ ಇದೆಯೋ, ಏನು ಪ್ರಬಲ ಈ ದಲಿತರನ್ನ ಎತ್ತು ಕಟ್ಟುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ನಾನು ದಲಿತರ ಮನೇಲಿ ಹುಟ್ಟಿರೋದು, ನನ್ನ ಮನೆಯಲ್ಲಿ ದಲಿತರಿದ್ದಾರೆ ಅಂತ ಹೇಳಿ ಬಾಯಿ ಮಾತನಾಡ್ತಾ
ದಲಿತರಿಗೆ ಎತ್ತುಗಟ್ಟಿ ಹುಣಸೂರು ತಾಲೂಕಿನಲ್ಲಿ ಇಲ್ಲೂ ಸಲ್ಲದಂಥ ಒಂದು ಜಗಳಗಳನ್ನ ಕ್ರಿಯೇಟ್ ಮಾಡಿ ಏನು ದಲಿತರು ಮತ್ತು ಸವರ್ಣೀಯರ ಮಧ್ಯೆ ಒಡಕನ್ನು ಉಂಟು ಮಾಡಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ದಾರೆ ಮಾನ್ಯ HP ಮಂಜುನಾಥ್ ಅವರು. ಅವ್ರಿಗೆ ಈ ಮೂಲಕ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ನಿಮ್ಮ ಏನು ಆಡಳಿತ ನಡೆಸಿದ್ರು ಈ ಆಡಳಿತದಿಂದ ಈಗ ನೀವು ನಿವೃತ್ತಿ ಆಗುವಂಥ ಕಾಲ ಬಹಳ ಹತ್ತಿರದಲ್ಲಿದೆ. ಆ ನಿವೃತ್ತಿ ಕೊಡ್ಲಿಕ್ಕೋಸ್ಕರನೇ ಈ ಅಧ್ಯಕ್ಷರ ಒಂದು ಚುನಾವಣೆ ನಡೀತಾ ಇರೋದು ನಗರಸಭೆದು. ಹುಣಸೂರು ತಾಲೂಕಿನಲ್ಲಿ ಮೊನ್ನೆ GT ದೇವೇಗೌಡರು, ಚಿಕ್ಕಮದು ಸಾಹೇಬರು ಏನು ಒಂದು ಪ್ರಬಲವಾದಂಥ ಒಂದು JDS ಕೋಟೆ ಇದೆಯೋ, ಈ ಕೋಟೆಯನ್ನು ಮತ್ತೆ ತಮ್ಮ ಕೈವಶ ತಮ್ಮ ತೆಕ್ಕೆದಕ್ಕೆ ತಗೊಳ್ಳೋದಕ್ಕೆ ಇವತ್ತು ತಾಲೂಕಿನಾದ್ಯಂತ ಇರುವಂಥ ಎಲ್ಲ ಮುಖಂಡರುಗಳು, ಯುವಕರು, ಪ್ರಜ್ಞಾವಂತರು, ವಿದ್ಯಾವಂತರು ಎಲ್ಲರೂ ಸಹ JDS ಅಂತ ಮುಖ ಮಾಡಿದ್ದಾರೆ. ಮತ್ತೆ HP ಮಂಜುನಾಥ್ ಅವರು ಮನೆಗೆ ಹೋಗೋ ಕಾಲ ಹತ್ರ ಬಂದಿದೆ. ಅದಕ್ಕೆ ಮುಂಬರುವಂಥ ವಿಧಾನಸಭಾ ಚುನಾವಣೆಗೆ ಇವತ್ತು ನಡೀತಾ ಇರುವಂಥ ಏನು ನಗರಸಭಾ ಅಧ್ಯಕ್ಷರು ಚುನಾವಣೆ ಇದೆಯೋ ದಿಕ್ಸೂಚಿ ಆಗ್ತದೆ. ಮುಂದೆ ನಿಮ್ಮ ಏನು ದೌರ್ಜನ್ಯಗಳಿದೆಯೋ ಇನ್ನು ಇರುವಂಥ 2-3 ತಿಂಗಳಲ್ಲಾದರೂ ಕಡಿಮೆ ಮಾಡಿ, ಸಾಧ್ಯ ಆದಷ್ಟು ಏನು ಚುನಾವಣೆ ಬಂದಾಗ ನೀವು ಬಹಳ ವೇಗದಿಂದ ಎಲ್ಲ ಗುದ್ದಲಿ ಪೂಜೆ ಮಾಡ್ತಾ ಇದ್ದೀರಿ, ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡ್ತಾ ಇದ್ದೀರಿ. ಓಪನ್ ಮಾಡೋದು ಯಾವಾಗ ಸ್ವಾಮಿ? 8 ವರ್ಷದಿಂದ ಎಲ್ಲಿದ್ರಿ ಸ್ವಾಮಿ? ಅವಾಗೆಲ್ಲ ನಿಮಗೆ ಇದು ಗುದ್ದಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಇರಲಿಲ್ವಾ? ಗುದ್ದಲಿ ಪೂಜೆ ಇವಾಗ ಏನು ಕಣ್ಣೋರ್ಸತ್ತಂತ ಮಾಡ್ತಿದ್ರಿ. ತಾಲೂಕಿನಲ್ಲಿರುವಂಥ ಜನರನ್ನ ಮತ್ತೆ ದಿಕ್ತಪ್ಸೋಂಥ ಕೆಲಸ ಮಾಡ್ತಾ ಇದ್ರಿ. ನಿಮ್ಮ ಆಟಗಳನ್ನೆಲ್ಲ ತಾಲೂಕು ಜನ ನೋಡಿದರೆ ಇವತ್ತು 6 ಕೋಟಿ, 500 ಕೋಟಿ, 300 ಕೋಟಿ, 400 ಕೋಟಿ, 100 ಕೋಟಿ ಅಂತಿರಲ್ಲ. ಈ 100 ಕೋಟಿ ಕೆಲಸ ಮಾಡಲಿಕ್ಕೆ ಎಷ್ಟು ವರ್ಷಗಳ ಅವಧಿ ಬೇಕು? ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಎಷ್ಟು ತಿಂಗಳುಗಳ ಕಾಲ ಬೇಕು? ನೀವು ಗುದ್ದಲಿ ಪೂಜೆ ಮಾಡ್ತಾ ಇದ್ರಿ. ಜನಕ್ಕೆ MLA ಅವರು ಈಗ ಆಕ್ಟಿವೇಟ್ ಆಗಿಬಿಟ್ಟಿದ್ದೀರಪ್ಪ, ಸಖತ್ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ಒಂದು ಅನುಕಂಪನ ಗಿಟ್ಲಿಸಕ್ಕೆ ಏನು ನೀವು ಪ್ರಯತ್ನ ಪಡ್ತಾ ಇದ್ದೀರೋ, ಈ ಗಿಮಿಕ್ಗಳೆಲ್ಲ ನಿಂತೋಯ್ತು. ಇನ್ನೂ ಅದಕ್ಕೆ ಅವಕಾಶ ಇಲ್ಲ. ಹುಣಸೂರು ತಾಲೂಕಿನವರು ಎದ್ದಾಯ್ತು, 10 ವರ್ಷದಿಂದ ಮಲಗಿದ್ರು. ಆದರೆ ಈಗ ಎಚ್ಚರವಾಗಿದ್ದಾರೆ. ನಿಮಗೆ ಬುದ್ಧಿ ಕಲಿಸೋ ಕಾಲ ಬಂದಿದೆ, ಕಲಿಸ್ತಾರೆ. ನೀವು ಗುದ್ದಲಿ ಪೂಜೆ ಮಾಡ್ತಾ ಇದ್ದೀರಲ್ಲಪ್ಪ, ಅಡಿಪಾಯ ಹಾಕಿ ಒಣಗಕ್ಕೆ 2 ತಿಂಗಳು ಬೇಕು, ಅಷ್ಟರಲ್ಲಿ ಚುನಾವಣೆ ಬಂದ್ಬಿಡ್ತದೆ. ಕೆಲಸ ಮಾಡಿ ಉದ್ಘಾಟನೆ ಯಾವಾಗ ಮಾಡ್ತೀರ್ರಿ? 500 ಕೋಟಿ ತಂದಿದ್ದೀವಿ, 800 ಕೋಟಿ ತಂದಿದ್ದೀವಿ. ಇದುವರೆಗೂ ಒಂದು ತೋರ್ಸೋಂಥ ಕಾರ್ಯ, ಶಾಶ್ವತವಾಗಿ ನಿಲ್ಲಿಸೋಂಥ ಕಾರ್ಯ ಯಾವುದಿದೆ ನೀವು ಹೇಳಬೇಕಾಯ್ತದೆ. ಆದರೆ ಸಾಗುವಳಿ ಪತ್ರ ಕೊಡ್ತಾ ಇದ್ದೀವಿ, ಇವ್ರು ಕೊಡ್ತಾ ಇದ್ದೀವಿ ಅಂತ ಜನಕ್ಕೆ, ರೈತರಿಗೆ ಮೋಸ ಮಾಡ್ತಾ ಇದ್ದೀರಾ?